ನೋಡಿ ಸ್ನೇಹಿತರೆ, ಇಲ್ಲಿಂದ 8 ಕಿಲೋಮೀಟ್ರ್ ಇದೆ ನಂದಿ ಬೆಟ್ಟ. ನೋಡೋಣ ಬನ್ನಿ, ಬೆಟ್ಟದ ಮೇಲೆ ಹೋಗೋಣ ಇವಾಗ. ಹೇಗೆ ಹೊತ್ಬಿಟ್ಟು ಬಂದ್ಬಿಟ್ಟೆ ಸ್ನೇಹಿತರೆ ನಂದಿ ಬೆಟ್ಟನ. ಪ್ರೇಮಿಗಳಾದ ನಮ್ಮ ನಂದಿ ಬೆಟ್ಟಕ್ಕೆ ಸ್ವಾಗತ ಸುಸ್ವಾಗತ. ನೋಡಿ ನಮ್ಮ ನಂದಿ ಬೆಟ್ಟವನ್ನು ಸ್ನೇಹಿತರೆ. ಆಟೋ ಬೇರೆ ಹೋಗ್ತಾ ಇದೆ, ಬಸ್ಸು ಇತ್ತು, ಬಟ್ ನಾನು ಬೇಗ ಯಾವುದೂ ಗಾಡಿನೂ ಸಿಗಲಿಲ್ಲ, ನಡ್ಕೊಂಬಂದಿದ್ದೀನಿ. ಬರೀ ನಂದಿ ಬೆಟ್ಟದ್ದು ನಿಮಗೆಲ್ಲ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ. ಅದಕ್ಕಿಂತ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಬಿಲಿಯನರ್ ಬಾಬುಕ್ಕಾಗೆ ಸ್ನೇಹಿತರೆ, ಇಲ್ಲಿದೆ ನೋಡಿ ಅತಿಥಿ ಗೃಹ ನಂದಿ ಬೆಟ್ಟ, ಚಿಕ್ಕಬಳ್ಳಾಪುರ ತಾಲೂಕು ಮತ್ತು ಜಿಲ್ಲೆ ಅಂತ. ಇದು ಗೆಸ್ಟ್ಗೆ ಬಂದಿರೋರಿಗೆ ಅತಿಥಿ ಗೃಹ ಸ್ನೇಹಿತರೆ. ಬನ್ನಿ ಮುಂದೆ ಏನಿದೆ ಅಂತ ನೋಡೋಣ. ಎಲ್ಲ ಸುಮಾರು ಅಂಗಡಿಗಳೆಲ್ಲ ಇದ್ದಾವೆ ಇಲ್ಲಿ. ಸುಲಭ ಶೌಚಾಲಯ, ನೋಡಿ ಇಲ್ಲೆಲ್ಲ ನೀವು ಕಾಣ್ಬೋದು, ಅಂಗಡಿಗಳೆಲ್ಲ ಇದ್ದಾವೆ. ಬನ್ನಿ, ಇನ್ನು ಎಷ್ಟು ದೂರ ಹೋಗ್ಬೇಕು ಬೆಟ್ಟಕ್ಕೆ ಅಂತ ಇಲ್ಲಿ ಕೇಳ್ತೀನಿ. ನೋಡ್ಬೋದು, ಇದೆಲ್ಲ ಪಾರ್ಕಿಂಗು ಸ್ನೇಹಿತರೆ. ಇಲ್ಲೆಲ್ಲ ಪಾರ್ಕಿಂಗ್ ಇದೆ. ಇದೆಲ್ಲ ಪಾರ್ಕಿಂಗು. ಇನ್ನು ಮೇಲ್ಗಡೆ ಹೋಗೋಣ ಬನ್ನಿ. ಮೆಟ್ಲಿದೆ ಇಲ್ಲಿಂದ 1.5 ಕಿಲೋಮೀಟ್ರು. ಕ್ಯಾಬ್ ಇದೆ ಅಂತೆ, 25 ರೂಪೀಸ್ ಅಂತೆ, 25 ರೂಪಾಯಿ ಒಬ್ಬರಿಗೆ. ಬನ್ನಿ ನೋಡೋಣ ಹೇಗಿದೆ ಅಂತ. ಇಲ್ಲಿ ಗಾಡಿ ಪಾರ್ಕಿಂಗ್ ಮಾಡಿದ ಮೇಲೆ ಇಲ್ಲಿ ನಂದಿ ಗಿರಿಧಾಮ ಪ್ರವೇಶ ಶುಲ್ಕ ಹಾಗೂ ವಾಹನ ನಿಲುಗಡೆ ಶುಲ್ಕ ಅಂತ ಇದೆ, ಟಿಕೆಟ್ ಕೌಂಟರ್. ಬನ್ನಿ ಎಷ್ಟು ಅಂತ ಕೇಳೋಣ. ನೀವು ಪಿಕಪ್ ಮಾತ್ರ ಇಲ್ಲ ಡ್ರಾಪ್ ಪಿಕಪ್ ಎರಡಕ್ಕೂ? ಡ್ರಾಪ್ ಪಿಕಪ್ ಬರ್ತಾರಂತೆ ನೋಡ್ಕೊಂಡು ಒಂದು 6 ಗಂಟೆ 6:15ಗೆ ಇಲ್ಲೇ ವೆಯ್ಟ್ ಮಾಡಬೇಕು. ಸರ್ ಆದ್ಮೇಲೆ ನಿಂದು ನಂಬರ್ ಇಲ್ಲ, ವೆಯ್ಟ್ ಮಾಡ್ತಾ ಇದ್ದೀನಿ ಟಿಕೆಟ್ಗೋಸ್ಕರ. ಸರ್ ಟಿಕೆಟ್ ಕೊಡಿ. ಇವರೇ ಪೇ ಮಾಡ್ತಾರೆ. ಎಷ್ಟು ಜನ ಇದ್ದಾರೆ ಅವರು? ಇಬ್ಬರೇನಾ? 100 ರೂಪಾಯಿ ಪೇ. ಟಿಕೆಟ್ ತೊಗೊಳ್ತೀನಿ ಇಲ್ಲಿ, ನೋಡೋಣ ಇರಿ ಒಂದು ನಿಮಿಷ. ನೋಡಿ ಸ್ನೇಹಿತರೆ, ಇಲ್ಲೆಲ್ಲ ಇದೆ ಏನೇನು ಪ್ರೈಸ್ ಅಂತ. ವಯಸ್ಕರ ಒಬ್ಬರಿಗೆ ಅಡಲ್ಟ್ 20 ರೂಪೀಸ್, ಮಕ್ಕಳಿಗೆ 5ರಿಂದ 10 ವರ್ಷ ಆರ್ಎಸ್ 10 ರೂಪಾಯಿ, ದ್ವಿಚಕ್ರ ವಾಹನ 30 ರೂಪಾಯಿ, 3 ಚಕ್ರದ ವಾಹನ 40 ರೂಪಾಯಿ, 4 ಚಕ್ರದ ವಾಹನ 60 ರೂಪಾಯಿ, ಟೆಂಪೋ ಮತ್ತು ಬಸ್ಸುಗಳಿಗೆ 150 ರೂಪಾಯಿ ಅಂತ ಇದೆ. ನೀವು ಯಾರೆಲ್ಲ ಬರಬೇಕೋ ಇಲ್ಲಿ ಎಲ್ಲ ಶುಲ್ಕ ಏನಿದೆಯೋ ಅದನ್ನು ಕೊಟ್ಬಿಟ್ಟು ಆಮೇಲೆ ನೀವು ಬರಬೇಕು. ಆದಷ್ಟು ಕ್ಯಾಶ್ ತೊಗೊಂಬರ್ಬೇಕಂತೆ. ಇಲ್ಲಿ ಎಲ್ಲ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ಮು ಬೆಟ್ಟದ ಮೇಲೆ, ಆದಷ್ಟು ಕ್ಯಾಶ್ ತೊಗೊಂಬನ್ನಿ. ಬನ್ನಿ ಬೆಟ್ಟದ ಮೇಲೆ ಹೋಗೋಣ ಸ್ನೇಹಿತರೆ. ಒಂದು ಕವನ ಬೇರೆ ಬರೆದಿದ್ದೀನಿ, ಏನು ಅಂತ ಹೇಳ್ತೀನಿ, ಬನ್ನಿ ನೋಡೋಣ. ಹತ್ತುತ್ತಾ ಇದ್ದೀನಿ. ಇಲ್ಲಿಂದ ಎಷ್ಟು ದೂರ ಅಂತ ನನಗೂ ಗೊತ್ತಿಲ್ಲ, ಅಲ್ಲಿ ಯಾವ ಥರ ಹೋಗ್ಬೇಕು ಅಂತ ನನಗೆ ಗೊತ್ತಿಲ್ಲ. ನಡ್ಕೊಂಡು ಹೋಗ್ಬೇಕೋ ಇಲ್ಲ ಕ್ಯಾಬ್ ಇದೆ ಅಂತ ಹೇಳಿದ್ದಾರೆ. ಇಲ್ಲಿ 2 ವೀಲರ್ಗೂ ಸೇರಿ ಪೇ ಮಾಡಿದ್ದೀನಿ. ಬನ್ನಿ ನೋಡೋಣ ಏನಿದೆ, ಯಾವ ಥರ ಕ್ಯಾಬ್ ಇದೆಯೋ ಇಲ್ಲ ನಡ್ಕೊಂಡು ಹೋಗ್ಬೇಕೋ. ಇಲ್ಲಿಂದ 1.5 ಕಿಲೋಮೀಟರು. ಅಲ್ಲೆಲ್ಲ ಟಿಕೆಟ್ ನೋಡ್ಬಿಟ್ಟು ನೋಡಿ ನಾನು ತೊಗೊಂಡಿದ್ದೀನಿ.
ಟಿಕೆಟ್ನ ನೋಡ್ಬಿಟ್ಟು ಆಮೇಲೆ ಬಿಡೋದು. ಬನ್ನಿ ನೋಡೋಣ. ನಾನೊಂದು ಕವಿತೆ ಬೇರೆ ಬರೆದಿದ್ದೀನಿ ಲವರ್ಸ್ಗೋಸ್ಕರ. ನೋಡಿ, ಇದೆಲ್ಲ ಪಾರ್ಕ್ ಸಿಸ್ಟಮ್ ಇದೆ ಲವರ್ಸಿಗೋಸ್ಕರ. ನೋಡಿ, ಇದ್ಯಾವುದೋ ಒಂದು ವೆಹಿಕಲ್ಲು ಇದೆ. ಇಲ್ಲಿಂದ ಎಂಟ್ರೆನ್ಸಿಂದ ಹಿಂಗೆ ಬಂದಮೇಲೆ ಹಿಂಗಿಂದ ಇದು ಮೆಟ್ಲು ಸ್ಟೆಪ್ಸ್ ಇದ್ದಾವೆ ಇಲ್ಲಿ. ಬರೀ ನೋಡೋಣ ಎಷ್ಟು ದೂರ ಆಗುತ್ತೆ ಅಂತ. ನನಗೂ ಗೊತ್ತಿಲ್ಲ. ನಾನು ಸುಮಾರು 8-9 ವರ್ಷದ ಹಿಂದೆಗಡೆ ಬಂದಿದ್ದೆ ಸ್ಕೂಲಲ್ಲಿ ಇರಬೇಕಾದ್ರೆ. ಬರೀ ನೋಡೋಣ ಏನೇನಿದೆ, ಯಾವ ಥರ ಇದೆ. ಆದರೂ ನಾನು ಇಲ್ಲೊಂದು ಕವಿತೆ ಬೇರೆ ಮಾಡಿದ್ದೀನಿ. ಏನು ಅಂದರೆ, ಮದುವೆ ಆಗಿ ಮಕ್ಕಳಾಗುವ ಮುನ್ನ, ತಲೆ ಕೂದಲು ಉದುರುವ ಮುನ್ನ, ಕಣ್ಣು ಮುಂಜಾಗುವ ಮುನ್ನ, ಪ್ರೇಯಸಿಯೊಂದಿಗೆ ನೋಡಿಬಿಡು ನಂದಿ ಬೆಟ್ಟವನ್ನು. ಸೂರ್ಯ ಉದಯಿಸುವ ಮುನ್ನ ಹತ್ತಿಬಿಡು ಬೆಟ್ಟವನ್ನು, ಸೂರ್ಯ ಮುಳುಗುವ ಮುನ್ನ ಸೇರಿಬಿಡು ಮನೆಯನ್ನು ಅಂತ ನೋಡ್ಬೋದು ನೀವು. ಇಲ್ಲಿಂದ ಅಲ್ಲೇ ಸಾಯಂಕಾಲ ಆಗಿದೆ. ನಾನೆಲ್ಲ ಬೇರೆ ಕಡೆ ಎಲ್ಲ ವೀಡಿಯೋ ಮಾಡಿಕೊಂಡು ಬರೋ ಅಷ್ಟೊತ್ತಿಗೆ ಲೇಟಾಗೋಯ್ತು. ನೋಡಿ ಯಾವ ಥರ ಇದೆ. ಬೆಟ್ಟ ಸಹ ಇದೆ ಇಲ್ಲೆಲ್ಲ. ಬೆಟ್ಟ, ಗುಡ್ಡ, ಕೆರೆ, ಇಷ್ಟು ಎಲ್ಲ ಕೆರೆಗಳೆಲ್ಲ ಇದ್ದಾವೆ ಇಲ್ಲಿ. ನೋಡ್ಬೋದು ನೀವು. ಹತ್ತುತ್ತಾನೆ ಇದ್ದೀನಿ ಸ್ನೇಹಿತರೆ ಬೆಟ್ಟನ. ನಿಮಗೆಲ್ಲ ಹೇಳಿದ್ದೀನಿ ನೋಡಿಬಿಡಿ ನಂದಿ ಬೆಟ್ಟವನ್ನು ಪ್ರೇಯಸಿಯೊಂದಿಗೆ ಅಂತ. ಆದರೆ ನನಗೆ ಯಾವ ಪ್ರೇಯಸಿನೂ ಇಲ್ಲ. ಈ ಟೈಮಲ್ಲಿ ರಾಜ್ಕುಮಾರ್ ಸಾಂಗ್ ಬೇರೆ ನೆನಪಾಗ್ತಾಯಿತ್ತು ನನಗೆ. ತಂಗಾಳಿಯಲ್ಲಿ ಬೆಂದೆ ಏಕಾಂತದಲ್ಲಿ ನಾನೊಂದೇ ಅಂತ. ಏಕಾಂತ ಏನಿಲ್ಲ, ಇವ್ರು ಯಾರೋ ಕ್ರೇಜಿ ಬಾಯ್ಸು. ಇಲ್ಲೆಲ್ಲ ಫುಲ್ ಸೆಲ್ಫಿ. ನಮ್ಗೆ ಯಾಕೆ ಬೇಕು ಪರರ ಚಿಂತೆ ಅಮ್ಮಗೆ ಯಾಕಯ್ಯ? ಅಮ್ಮ ಚಿಂತೆ ಅಮ್ಮಗೆ. ಬೆಟ್ಟ ಹತ್ತಿ ಇಳಿದು ಬಿಟ್ರೇ ಸಾಕಾಗಿದೆ ನಮ್ಗೆ. ಇಲ್ಲೊಂದು ನಂದಿನಿ ಪಾರ್ಲರು, ಅದು ಬೆಟ್ಟದ ಮೇಲೆ ಬಂದಿದೆ ನಂದಿನಿ. ಅದು ಈ ಟೈಮಲ್ಲಿ ನಂದಿನಿ ಪಾರ್ಲರ್ ನೋಡಿದ್ಮೇಲೆ ಇನ್ನೊಂದು ಸಾಂಗ್ ಬೇರೆ ನೆನಪಾಗ್ತೈತೆ. ನಾನು ನಂದಿನಿ ಬೆಂಗಳೂರಿಗೆ ಬಂದೀನಿ, PGಲಿ ಇರ್ತೀನಿ ಅಂತ ಒಂದು ಸಾಂಗ್ ಇದೆಯಲ್ಲ, ಅದು ನೆನಪಾಗ್ತೈತೆ ನನಗೆ. ನೋಡ್ರಿ, ಸೌಂದರ್ಯ ಏನೋ ಚೆನ್ನಾಗಿದೆ. ಆದರೆ 8 ಕಿಲೋಮೀಟ್ರ್ ಬೆಟ್ಟ ಹತ್ತೋಕ ನಮ್ಮ ಸೌಂದರ್ಯನೇ ಹೋಗ್ಬಿಡುತ್ತೆ. ಹಂಗಾಗೈತೆ ಪೊಸಿಷನ್ನು. ಏನಿದೆ ಮೇಲ್ಗಡೆ ಎಲ್ಲ ನಿಮಗೆ ತೋರಿಸ್ತೀನಿ ಬನ್ನಿ ನೋಡೋ.